UPSC ನಾಗರಿಕ ಸೇವಾ ಪರೀಕ್ಷೆ 2024ರಲ್ಲಿ ತೇರ್ಗಡೆ ಹೊಂದಿರುವಂತಹ BM ಮೇಘನ್ ಅವರು ನನ್ನೊಂದಿಗಿದ್ದಾರೆ. ಅವರನ್ನು ನಾನೀಗ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಮಾತಾಡ್ತಾ ಹೇಳ್ತೀರಿ ವೇದಿಕೆಯಲ್ಲಿ ನೀವು ಯಾವ ರೀತಿಯಾಗಿ UPSC ಪರೀಕ್ಷೆನ ಎದುರಿಸಿದ್ರಿ, ಯಾವ ರೀತಿ ಸವಾಲುಗಳಿತ್ತು ಅನ್ನುವಂಥದ್ದು ಅದ್ರ ಬಗ್ಗೆ ಹೇಳೋದಾದರೆ. ಸರ್, ನಂದು ಪ್ರಾರಂಭದಲ್ಲಿ ಏನಾಗಿತ್ತು ಅಂದರೆ UPSC ಮಾಡಬೇಕು, ನಾಗರಿಕ ಸೇವಾ ಪರೀಕ್ಷೆಯನ್ನು ತಗೊಳ್ಬೇಕು ಅಂತಿತ್ತು. ಆದರೆ ಪೂರ್ವಭಾವಿಯಾಗಿ ಸಿದ್ಧತೆಗಳನ್ನು ಮಾಡ್ಕೊಂಡಿರಲಿಲ್ಲ. ಡೆಲ್ಲಿಗೆ ಹೋಗಾದ್ಮೇಲೆ ನನಗೆ ಇಷ್ಟೊಂದು ವಾಸ್ಟ್ ಇದೆ, ಇಷ್ಟೊಂದು ಡೆಪ್ತಲ್ಲಿದೆ ಅನ್ನೋದು ಅರ್ಥ ಆಗ್ತಾ ಹೋಯಿತು. ನನಗೆ ಪರೀಕ್ಷೆ ಮೊದಲನೇ 2ನೇ ಪರೀಕ್ಷೆ ಪ್ರಿಲಿಮ್ಸ್ ತೊಗೊಂಡ್ಬೇಕಾದ್ರೆ ಅದಿನ್ನೂ ಸಿಲೆಬಸ್ ಇನ್ನೂ ಗ್ರಿಪ್ಪಲ್ಲೇ ಇರಲಿಲ್ಲ. ಸೊ ಹಾಗಾಗಿ ಸತತವಾಗಿ 3 ಬಾರಿ ನನಗೆ ಪ್ರಿಲಿಮ್ಸ್ ಫೇಲ್ಯೂರ್ ಆಯಿತು. ತದನಂತರ ನಾನು ಏನು ಮಾಡಿದೆ ಅಂದರೆ ಡಿಮಾಂಡ್ ಆಫ್ ದಿ ಎಕ್ಸಾಮಿನೇಷನ್ ಏನಿದೆ, ಮಾಕ್ ಪೇಪರ್ಸನ್ನು ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು, ರಿವರ್ಸ್ ಲರ್ನಿಂಗ್ ಅಂದರೆ ಏನು, ಅದನ್ನು ಯಾವ ಥರ ನಾವು ಫೋಕಸ್ಡಾಗಿ ಇಟ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಾನು ಚಿಂತನೆ ಮಾಡ್ತಾ ಹೋದೆ. ಸೊ ಪ್ರಿಲಿಮ್ಸ್ ಕ್ರ್ಯಾಕ್ ಆಯಿತು. ಮೇನ್ಸಿಗೆ ಅಷ್ಟೊಂದು ತೊಂದರೆ ಆಗಲಿಲ್ಲ ನನಗೆ. ಮೇನ್ಸ್ ಒಂದೇ ಸಂದರ್ಭದಲ್ಲೇ ಆಗೋಯಿತು. ಆಮೇಲೆ ಲಾಸ್ಟ್ ಟೈಮ್ ಒಂದು ಸ್ವಲ್ಪ ಅಂತರದಲ್ಲಿ ನನಗೆ ಮಿಸ್ ಆಯಿತು ರ್ಯಾಂಕು. ಈ ಸಲ ಇದಾಗಿದೆ ಸರ್. ಎಷ್ಟನೇ ರ್ಯಾಂಕ್ ಬಂದಿದ್ದೀರಾ ಮೇಡಮ್? ಒಂದು. ಆಮೇಲೆ UPSC ಪರೀಕ್ಷೆಯನ್ನು ಎದುರಿಸುವಂಥದ್ದು ಸವಾಲು, ಅದರಲ್ಲೂ ಉತ್ತೀರ್ಣರಾಗಿರುವಂಥದ್ದು ಹೆಮ್ಮೆಯ ವಿಚಾರ. ಯಾವ ರೀತಿಯಾಗಿ ಸವಾಲುಗಳನ್ನು ಎದುರಿಸಿದ್ರಿ, ಎಷ್ಟನೇ ರ್ಯಾಂಕ್ ಪಡ್ಕೊಂಡಿದ್ದೀರಾ ಅನ್ನುವಂಥದ್ದು? ನಂದು ರ್ಯಾಂಕು 425ನೇ ರ್ಯಾಂಕ್ ಆಗಿದೆ. ಸವಾಲುಗಳು ಯಾವ ಥರ ಬರ್ತಿತ್ತು ಅಂದರೆ, ಮೊದಲಿಗೆ ನಮಗೆ ಸಿಲೆಬಸ್ ವಾಸ್ಟ್ ಇರೋದ್ರಿಂದ ಯಾವುದು ಓದಬೇಕು ಯಾವುದು ಬಿಡಬೇಕು ಅನ್ನೋದು ಖಚಿತವಾಗಿ ಗೊತ್ತಾಗ್ತಿರಲಿಲ್ಲ. ಅದಕ್ಕೇನು ಮಾಡಿದೆ ಅಂದರೆ ಸಿಲೆಬಸ್ಸನ್ನು ಬ್ರೇಕ್ ಡೌನ್ ಮಾಡಿಬಿಟ್ಟು ಈ ಸಿಲೆಬಸ್ಸಿಗೆ ಯಾವ ಥರ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿಯಾರೆ ಅನ್ನೋದನ್ನು ನಾನು ಅಂದಾಜು ಮಾಡ್ಕೊಳ್ತಾ ಒಂದು ಡೇಟಾ ಡ್ರಿವನ್ ಆಗಿ ನಾನು ಅದನ್ನು ಮಾಡ್ತಾ ಬಂದೆ. ಆಮೇಲೆ ಕೆಲವೊಂದು ಎಲ್ಲ ಪ್ರಶ್ನೆಗಳಿಗೂ ನಮಗೆ ಉತ್ತರ ಗೊತ್ತಿರಲ್ಲ ಎಷ್ಟೇ ಓದಿದ್ರೂ. ಅಂಥ ಗೊತ್ತಿಲ್ಲದೆ ಇರೋ ಉತ್ತರಗಳಿಗೆ ಹೇಗೆ ಆನ್ಸರ್ ಮಾಡಬೇಕು ಅನ್ನೋದನ್ನು ಕೂಡ ಕಲಿತಾ ಬಂದೆ. ಮೇನ್ಸಿಗೆ ಬಂದಾಗಲೂ ಅಷ್ಟೇ, ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಗೊತ್ತಿದ್ದು ನಾವು ಎಲ್ಲ ಸ್ಪಷ್ಟ ಮಾಡಿಕೊಂಡು ನಾವು ಬರಿತೀವಿ ಅಂದರೆ ಅದು ಆಗದೇ ಇರುವಂಥ ವಿಷಯ. ಸ್ವಲ್ಪ 2-3 ಪಾಯಿಂಟ್ಸ್ ಗೊತ್ತಿದ್ರೂ ಕೂಡ ಅದನ್ನು ನಮಗೆ ಗೊತ್ತಿರೋ ವಿಷಯಗಳೆಲ್ಲ ಹೇಗೆ ಅಪ್ಲೈ ಮಾಡ್ಕೊಂಡು ಮ್ಯಾನೇಜ್ ಮಾಡಬೇಕು ಅನ್ನೋದನ್ನು ಸತತವಾಗಿ ನಾನು 1 ಗಂಟೆ ಬರವಣಿಗೆಗೆ ಇಡ್ತಾ ಇದ್ದೆ ಪ್ರತಿನಿತ್ಯ ನಾನು. ಸೊ ಈ ರೀತಿಯಾಗಿ ಪ್ರಿಪರೇಷನ್ ಮಾಡ್ತಾ ಬಂದೆ ಸರ್. ಎಸ್. ಇನ್ನು ಇಂಡಿಯನ್ ಫಾರ್ IAS ಸಂಸ್ಥೆ ಯಾವ ರೀತಿಯಾಗಿ ನಿಮಗೆ ಹೆಲ್ಪ್ ಆಯಿತು, ಯಾವ ರೀತಿಯಾಗಿ ಉತ್ತೇಜನ ಕೊಡ್ತು ನಿಮ್ಮ ಪರೀಕ್ಷೆಗೆ, UPSC ಎಕ್ಸಾಮ್ ಪರೀಕ್ಷೆಗೆ ಅನ್ನುವಂಥದ್ದು? ಶೈಕ್ಷಣಿಕವಾಗಿ ಹೇಳೋದಾದರೆ ನನಗೆ ಸಂದರ್ಶನದ ಒಂದು ಹಂತದಲ್ಲಿ ತುಂಬ ಹೆಲ್ಪ್ ಆಯಿತು. ಕೇದಾರ್ ಸರ್ ಆಗಿರ್ಬೋದು, ಶ್ರೀನಿವಾಸ್ ಸರ್, ಪ್ರಶಾಂತ್ ಸರ್, ಸಂದೀಪ್ ಸರ್ ಎಲ್ಲರ ಹೆಸರು ತೊಗೊಂಡ್ಲೇಬೇಕಾಗಿದೆ ಇವತ್ತು. ಅವರು ಎಷ್ಟು ಕಮಿಟೆಡ್ ಆಗಿತ್ತು ಅಂದರೆ ರಾತ್ರಿ 12 ಗಂಟೆಗೆ ನಾನು ವಾಟ್ಸಪ್ ಮೆಸೇಜ್ ಮಾಡಿದ್ರು, ಅದಕ್ಕೆ ನನಗೆ ಉತ್ತರ ಕೊಡ್ತಾಯಿದ್ರು. ಆ ರೀತಿಯಾಗಿ ನನಗೆ ಒಂಥರ ಮೊರೈಲ್ ಬೂಸ್ಟರ್ ಆಗಿ ಕೆಲಸ ಮಾಡ್ತು. ಇನ್ನು ಅದು ಹೊರತಾಗಿ ಮಾನಸಿಕವಾಗಿ ಹೇಳಬೇಕು ಅಂದರೆ ನಂದು ಫೇಲ್ಯೂರ್ ಆದಾಗ ಇನ್ನೊಮ್ಮೆ ನಾನು ತೊಗೊಳ್ಳಲ್ಲ ಸರ್ ಅಂತ ಕೂತ್ಬಿಟ್ಟಿದ್ದೆ. ಆ ಸಂದರ್ಭದಲ್ಲಿ ಕೇದಾರ್ ಸರ್ ಆಗಿರ್ಬೋದು, ಪ್ರಶಾಂತ್ ಸರ್ ವೈಯಕ್ತಿಕವಾಗಿ ನನಗೆ ಕರೆಗಳನ್ನು ಮಾಡಿ, ಬಿಡಬೇಡಮ್ಮ ನಿನ್ಗಾಗತ್ತೆ, ನಿನ್ನ ಕೈಲಿ ಆಗುತ್ತೆ ಅಂತ ಹೇಳಿ ನನ್ನಲ್ಲಿ ಯಾವಾಗ ಆತ್ಮವಿಶ್ವಾಸ ಕುಂದಿತ್ತೋ ಆ ಸಂದರ್ಭದಲ್ಲಿ ಅವರು ಎಕ್ಸ್ಟರ್ನಲಿ ಕೊಟ್ಟು ನನಗೆ ಬೂಸ್ಟಪ್ ಮಾಡಿದರು. ಹಾಗಾಗಿ ಎಲ್ಲ ರೀತಿಯಿಂದಲೂ ನನಗೆ ಹೆಲ್ಪ್ ಆಗಿದೆ ಸರ್. ಹಾಗಿದ್ರೆ ಎಷ್ಟು ಬಾರಿ ಪರೀಕ್ಷೆನ ಎದುರಿಸಿದ್ರಿ ನೀವು ಅನ್ನುವಂಥದ್ದು? ಯಾವ ಅಟೆಂಪ್ಟಲ್ಲಿ ಪಾಸ್ ಆದ್ರಿ ನೀವು? ಇದುವರೆಗೂ ನಾನು 5ನೇ ಅಟೆಂಪ್ಟಲ್ಲಿ ಪಾಸ್ ಆಗಿದ್ದೀನಿ. ಸೊ 5 ಬಾರಿ ನಾನು ಪರೀಕ್ಷೆಯನ್ನು ಎದುರಿಸಿದ್ದೇನೆ ಸರ್. ಓಕೆ. 5ನೇ ಬಾರಿ ಪಾಸ್ ಆಗಿದ್ರಿ ಅಂತ ಹೇಳುವಾಗ 1-2 ಎಕ್ಸಾಮಲ್ಲೇ ಏನು ಧೃತಿಗೆಡ್ತಾರೆ, ಬೇಡಪ್ಪ ಸಾಕು ಅಂತ ಹೇಳ್ತಾರೆ. ಯಾವ ರೀತಿಯಾಗಿ ಧೈರ್ಯ ತಗೊಂಡ್ರಿ ಅನ್ನುವಂಥದ್ದು? ಮನೆಯಲ್ಲಿ ಪೋಷಕರಿಂದ ಯಾವ ರೀತಿಯಾಗಿ ಸಹಕಾರ ಸಿಕ್ತು ನಿಮಗೆ? ಸರ್, ಅದೇ ನನಗೆ 2ನೇ ಬಾರಿ ನನಗೆ ಫೇಲ್ಯೂರ್ ಆದಾಗ ನನಗೆ ಧೃತಿಗೆಟ್ಬಿಟ್ಟಿದ್ದೆ. ನನ್ನ ಕೈಲಿ ಆಗಲ್ಲ ಅಂತಲೇ ಕೂತ್ಬಿಟ್ಟಿದ್ದೆ. ಆ ಸಂದರ್ಭದಲ್ಲಿ ನನಗಾಗಲೇ ವೇದಿಕೆಯಲ್ಲಿ ಹೇಳಿದಾಗ ಗುರುರಾಜ್ ಕರ್ಜಗಿ ಸರಿಗೆ ಒಂದು ಮೇಲ್ ಹಾಕ್ದೆ. ಅವ್ರಿಗೆ ಯಾರು ಅಂತಲೂ ಗೊತ್ತಿಲ್ಲ, ಎಲ್ಲೋ ಮೇಲ್ ID ಸಿಕ್ತು, ಹಾಕಿದೆ. ಅವರಿದ್ದವರು ನಿನ್ನ ಬರವಣಿಗೆ ಚೆನ್ನಾಗಿದೆ, ಓದೋ ವಿಧಾನ ಕ್ರಮವನ್ನು ಒಂಚೂರು ಬದಲು ಮಾಡಿಕೊಂಡು ಕೊನೆ ಒಂದು ಅಟೆಂಪ್ಟ್ ಕೊಟ್ಬಿಡು ಅಂತಂದರು. ಸೊ ಆ ಕೊನೆ ಒಂದು ಅಟೆಂಪ್ಟ್ ಅಂತ ಏನು ಹೇಳಿದರು, 3ನೇ ಅಟೆಂಪ್ಟಿಗೆ ನನಗೆ ಎಲ್ಲ ಸರ್ವಸ್ವವೂ ಹಾಕಿ ಎಫರ್ಟ್ ಹಾಕಿದೆ. ಆಮೇಲೆ ನನಗೆ ಗೊತ್ತಾಯಿತು, ಇಲ್ಲ ನಾನು ಐ ಆಮ್ ಆಲ್ರೆಡಿ ದೇರ್, ಒಂದು ಸ್ವಲ್ಪ ಎಫರ್ಟ್ ಹಾಕಿದ್ರೆ ಇನ್ನೊಂದು ಆಗುತ್ತೆ. ಏನೋ ಒಂದು ಅದೃಷ್ಟವಶಾತ್ ನನಗೆ ಪ್ರಿಲಿಮ್ಸ್ ಆಗಲಿಲ್ಲ ಅನ್ನೋದು ಖಾತ್ರಿ ಆಯಿತು. 4ನೇ ಅಟೆಂಪ್ಟಿಗೆ ಪ್ರಿಲಿಮ್ಸು ಆಯಿತು, ಮೇನ್ಸು ಆಯಿತು, ಇಂಟರ್ವ್ಯೂ ತನಕನೂ ಹೋದೆ. ಇಂಟರ್ವ್ಯೂನಲ್ಲಿ ಕೆಲವೇ ಮಾರ್ಕ್ಸಲ್ಲಿ ಜನರಲ್ ಮೆರಿಟ್ ಕಟ್ ಆಫ್ ಮಿಸ್ ಆಗಿರೋದ್ರಿಂದ ಇನ್ನೊಮ್ಮೆ ತೊಗೊಳ್ಳೋಣ, ಇಟ್ಸ್ ಅ ರ್ಯಾಷನಲ್ ಡಿಸಿಷನ್ ಅಂತ ಒಂದು ಕಾರಣಕ್ಕೆ ಮಾಡಿದೆ ಸರ್. ಎಸ್. ಇನ್ನು UPSC ಪರೀಕ್ಷೆ ಅಂತ ಹೇಳಿದರೆ ಹಿಂದೇಟ್ ಹಾಕ್ತಾರೆ, ಭಯ ಬೀಳ್ತಾರೆ, ಕಷ್ಟ ಅಂತ ಹೇಳ್ತಾರೆ. ಅಭ್ಯರ್ಥಿಗಳಿಗೆ ಏನು ಹೇಳ್ತೀರಾ? ಪರೀಕ್ಷೆ ಎದುರಿಸುವಂಥ ವಿದ್ಯಾರ್ಥಿಗಳಿಗೆ ನೀವು ಏನು ಹೇಳ್ತೀರಿ, ನೀವೇನು ಸಲಹೆ ಸೂಚನೆ ಕೊಡ್ತೀರಾ ಅನ್ನುವಂಥ? ಸರ್, ಕಷ್ಟ ಇದೆ. ಯಾಕಂದರೆ ನಾವು ನಮ್ಮ ಸ್ಕೂಲ್ ಮತ್ತು ಕಾಲೇಜ್ ಡೇಸಲ್ಲಿ ಏನು ಅಂದರೆ ಎಕ್ಸಾಮ್ ಹಿಂದಿನ ದಿನ ಓದ್ತೀವಿ, ಉಳಿದಿದ್ದ ಟೈಮಲ್ಲೆಲ್ಲ ಏನೋ ಆರಾಮಾಗಿದ್ದುಬಿಡ್ತೀವಿ. ಅಂಥ ಒಂದು ಮನಸ್ಥಿತಿ ಇದ್ದರೆ ಇದು ಕಬ್ಬಿಣದ ಕಡಲೇನೆ ಸರ್. ಆದರೆ ನಮಗೆ ಹೇಗಿರಬೇಕು ಅಂದರೆ, ನಾನು ಕನಸು ಕಾಣೋದ್ರ ಜೊತೆಗೇ ಪರಿಶ್ರಮದ ಕನಸು ಕೂಡ ಎಲ್ಲರೂ ಕಂಡಿರಬೇಕು. ಹಿಂದೆ ಎಷ್ಟು ಪರಿಶ್ರಮ ಆಗುತ್ತೆ ಅನ್ನೋದಕ್ಕೆ ಮಾನಸಿಕ ಸಿದ್ಧತೆಯೂ ಅಗತ್ಯ. ಅಷ್ಟೇ ರೀತಿಯಾಗಿ ಪೂರ್ವಭಾವಿಯಾಗೂ ಕೂಡ ನಾವು ಬೇಸಿಕ್ ಬುಕ್ಸ್ ಮತ್ತು NCERTಸ್ಗೆ ಯಾವುದೇ ಕೋಚಿಂಗ್ ಇನ್ಸ್ಟಿಟ್ಯೂಷನ್ಸಿನ ಹೆಲ್ಪ್ ಬೇಕಾಗಿಲ್ಲ.
ಬೇಸಿಕ್ ಬುಕ್ಸನ್ನು ನಾವಾಗೇ ಓದಿ ಅರ್ಥ ಮಾಡ್ಕೊಳ್ಬೋದಾಗಿರುತ್ತೆ. 6ನೇ ತರಗತಿಯಿಂದ 10ನೇ ತರಗತಿ ತನಕ ಆರಾಮಾಗಿ ಓದ್ಬೋದಾಗಿರುತ್ತೆ. ಅದಾದಮೇಲೆ ಈಗೆಲ್ಲ ವೆಬ್ಸೈಟ್ ಲಾಂಚ್ ಮಾಡಿದ್ದಾರೆ, ಇಂಡಿಯಾ ಫಾರ್ IAS. ಅಲ್ಲಿ ಕರೆಂಟ್ ಅಫೇರ್ಸನ್ನು, ನ್ಯೂಸ್ ಪೇಪರ್ಸನ್ನು ಈ ಥರದ್ದೆಲ್ಲ ಓದ್ಕೊಂಡು ನಮಗೊಂದು ಪರಿಶ್ರಮದ ಹಿನ್ನೆಲೆ ಇರಬೇಕು, ಪ್ಲಸ್ ಮಾನಸಿಕ ಸದೃಢತೆ ಇರಬೇಕು. ಅದಿಷ್ಟು ಇದ್ಕೊಂಡು ಎಫರ್ಟ್ ಹಾಕಬೇಕಾಗುತ್ತೆ ಸರ್. ಎಸ್, ಇನ್ನು UPSC ಪರೀಕ್ಷೆಯನ್ನು ಎದುರಿಸಿರುವಂಥದ್ದು 41 ಅಭ್ಯರ್ಥಿಗಳು ತೇರ್ಗಡೆಯಾಗಿರುವಂಥದ್ದು ಕನ್ನಡಿಗರಾಗಿ ಹೆಮ್ಮೆ ಇದೆ. ಏನು ಹೇಳಲಿಕ್ಕೆ ಬಯಸ್ತೀರಾ ನಿಮಗೆ? ನನಗೆ ಬಹಳ ಖುಷಿ ಆಗುತ್ತೆ ಸರ್. ನನಗೆ ನಾವು ಸಕ್ಸಸ್ ಆಗಿದೆ ಅನ್ನೋಕ್ಕಿಂತ ಹೆಚ್ಚಿಗೆ ನಾನು ಅದೇ ಸ್ಟೇಜ್ ಮೇಲೆ ಕೂತ್ಕೊಂಡು ಹೇಳ್ತಿದ್ದೆ ನನ್ನ ಪಕ್ಕದವಳಿಗೆ, ನಾವೆಲ್ಲರೂ ಇಂಟರ್ವ್ಯೂ ಒಟ್ಟಿಗೆ ಫೇಸ್ ಮಾಡಿದ್ವಿ, ಕೊನೆಗೆ ಇವಾಗ ಒಟ್ಟಿಗೆ ಸ್ಟೇಜ್ ಮೇಲೆ ಬಂದು ಸನ್ಮಾನ ಸ್ವೀಕರಿಸ್ತಿದ್ದೀವಿ ಅಂದರೆ ಅದೊಂದು ಹೆಮ್ಮೆ ವಿಚಾರ. ನಮ್ಮವರು ಅನ್ನೋದು ಯಾವಾಗಲೂ ಇದ್ದೇ ಇರುತ್ತೆ, ಕರ್ನಾಟಕದವರು ಅನ್ನೋದು. ಹಾಗಂತ ಹೇಳಿಬಿಟ್ಟು ಡಿಸ್ಕ್ರಿಮಿನೇಟ್ ಮಾಡ್ತೀವ? ಖಂಡಿತ ಇಲ್ಲ. ಆದರೂ ಎಲ್ಲೋ ಒಂದು ಕಡೆ ಮನಸ್ಸಿನ ಆಳದಲ್ಲಿ ಇರುತ್ತೆ ಅದು ತುಂಬ ಖುಷಿ ಆಗ್ತಿದೆ. ನಮ್ಮ ಜೊತೆ ಇನ್ನೆಲ್ಲರೂ ಬಂದ್ರೂ ಅಷ್ಟೇ ಸಂತೋಷ ಆಗುತ್ತೆ. ಲಿಸ್ಟಲ್ಲಿ ಹೆಸರು ನೋಡಿದ ತಕ್ಷಣ ನಾವು ನಮ್ಮ ಹೆಸರು ಚೆಕ್ ಮಾಡಿದ ತಕ್ಷಣ ನಮ್ಗೆ ಗೊತ್ತಿರೋರ ಹೆಸರು ಚೆಕ್ ಮಾಡ್ತೀವಿ, ಅವ್ರದ್ದಾಗಿದೆಯೇನಪ್ಪ ಅಂತ. ಆ ಒಂದು ಕುತೂಹಲ ಇರುತ್ತೆ, ತುಂಬ ಸಂತೋಷ ಆಗ್ತಿದೆ ಸರ್. ಕನ್ನಡಿಗರು ಅಂತ ಹೇಳುವಾಗ ಒಂದು ಪ್ರಶ್ನೆ ಕೇಳಲೇಬೇಕು, ನೀವು ಎಲ್ಲಿ ಯಾವ ಭಾಗದವರು ಅನ್ನುವಂಥದ್ದು? ನಾನು ಮಲೆನಾಡು ಸರ್, ಶಿವಮೊಗ್ಗದ ಭಾಗದವಳು ಹುಡುಗಿ ನಾನು. ಅಪ್ಪ ಅಮ್ಮ ಇಬ್ಬರು ಚಿಕ್ಕಮಂಗ್ಳೂರಿನವರು, ನಾನು ಮೂಲತಃ ಶಿವಮೊಗ್ಗದವಳಲ್ಲಿ. ಎಸ್, ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗದ ಅಭ್ಯರ್ಥಿ UPSC ಪರೀಕ್ಷೆಯನ್ನು ಎದುರಿಸಿದ್ದೀರಾ. ಎಂಟೈರ್ ಕರ್ನಾಟಕದ ಕನ್ನಡಿಗರ ಅಂದರೆ ಮುಂದೆ ಎದುರಿಸುವಂತಹ ಪರೀಕ್ಷೆ ಅಭ್ಯರ್ಥಿಗಳಿಗೆ ಕೊನೆಯದಾಗಿ ಏನು ಹೇಳಲಿಕ್ಕೆ ಬಯಸ್ತೀರಾ? UPSC ಪರೀಕ್ಷೆ ಅಂತ ಹೇಳಿದರೆ ಭಯ, ಭೀತಿ, ಇನ್ನೊಂದು ಮತ್ತೊಂದು ಬದಿಗೊತ್ತಿ ಏನು ಹೇಳಲಿಕ್ಕೆ ಬಯಸ್ತೀರಾ ನೀವು? UPSC ಪರೀಕ್ಷೆ ಭಯ ಇದ್ದೇ ಇರುತ್ತೆ. ನನಗಂತೂ ಕೊನೆ ಕ್ಷಣ ಇಂಟರ್ವ್ಯೂ ಆದಮೇಲೂ ಕೂಡ ನಂದು ಆಗುತ್ತೋ ಇಲ್ವೋ ಅನ್ನೋ ಭಯ ಇದ್ದೇ ಇತ್ತು ಸರ್, ಸತ್ಯವಾಗಿ ಹೇಳಬೇಕಾದ್ರೆ. ಇವೆಲ್ಲ ಭಯದ ಜೊತೆಗೆ ನಾವು ಅದನ್ನು ಆತ್ಮಬಲವನ್ನು ಹೆಚ್ಚಿಸ್ಕೊಳ್ಬೇಕಾಗತ್ತೆ. ನಾವು ಕಷ್ಟಪಟ್ಟ ತಕ್ಷಣ, ಅಟೆಂಪ್ಟ್ಸ್ ಜಾಸ್ತಿ ಆದ ತಕ್ಷಣ ನಾವೇನೋ ಕಡಿಮೆ ಅನ್ನೋವಂತಹ ಒಂದು ಆತ್ಮವಿಶ್ವಾಸ ಕುಂದಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇನ್ನೂ ಹೆಚ್ಚು ನಮಗೆ ಮುಂದಿನ ಹುದ್ದೆಗೆ ನಮಗೆ ತಯಾರಿಗೊಳಿಸ್ತಿದೆ ಅನ್ನೋಂಥದ್ದು ಭಾವಿಸಬೇಕು. ಇದರ ಜೊತೆಗೆ ತಯಾರಿಯ ಅವಶ್ಯಕತೆ ಕೂಡ ಬಹಳಷ್ಟು ಇದೆ. ಇವಾಗೆಲ್ಲ ಇನ್ಸ್ಟಿಟ್ಯೂಷನ್ಸ್ ಇದೆ, ಆನ್ಲೈನ್ ರಿಸೋರ್ಸಸ್ ಬಹಳ ಇದೆ. ಈವನ್ ರೂರಲ್ ಏರಿಯಾಸಲ್ಲೂ ಕೂಡ ಇಂಟರ್ನೆಟ್ ಕನೆಕ್ಟಿವಿಟಿ ಇದ್ದರೆ ನಾವು ತಯಾರಿ ಮಾಡ್ಕೊಳ್ಬಹುದಾಗಿರುತ್ತೆ. ಒಂದು ಏಮ್ ಕಾಣೋದು ಎಷ್ಟು ಮುಖ್ಯನೋ ಅದಕ್ಕೆ ತಕ್ಕಂತೆ ಆ ಸಂದರ್ಭದಿಂದನೇ ಪರಿಶ್ರಮ ಹಾಕಬೇಕು ಸರ್. ನಾವು ಹಾಕಲಿಲ್ಲ, ಏಮ್ ಕಂಡ್ವಿ ಅಷ್ಟೇ. ಆ ತಪ್ಪನ್ನು ಯಾರೂ ಮಾಡೋದು ಬೇಡ. ಪರಿಶ್ರಮದ ಜೊತೆಗೆ ಎಲ್ಲರೂ ಏಮ್ ಕಾಣಲಿ. ಎಸ್, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಇದಿಷ್ಟು BM ಮೇಘನ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ TV, ಬೆಂಗಳೂರು.